ತೊಗೋತೀವಿ, ಎಮ್ಮೆ ಹಿಂಡ್ಬೋದು. ಭಾಳ ಅಂದ್ರೆ 8-9 ತಿಂಗಳ, ಮುಂದೆ 3 ತಿಂಗಳ ಡ್ರೈ ಪೀರಿಯಡ್. ಮತ್ತು ಗಟ್ಟಿ ಆಗಬೇಕು, ಮಾಡಬೇಕು, ಅದು ಗಟ್ಟಿ ಇರ್ಬೇಕಂದ್ರೆ ಗಬ್ಬು ಹೋಗ್ಬೇಕು. ಆಮೇಲೆ ಮತ್ತದು ಬೇಕು, ಈ ಮೇಲೆ ಒಂದು ದನ ಬರ್ತದೆ ಇಲ್ಲ ಅಂತಲ್ಲ, ಅದು 2 ದಿವಸ ಹೋಗ್ತದೆ. ಗಬ್ಬು ಆದ್ಮೇಲೆ ನಿಮಗೆ ಗೊತ್ತು, ಹೇಳೋ ಅವಶ್ಯಕತೆ ಇಲ್ಲ. ಇವೆಲ್ಲ ತೊಂದರೆಗಳನ್ನ ಅನುಭವಿಸ್ಕೊಂಡು ಆ ಸಮಯದಲ್ಲಿ ಎಲ್ಲ ಅದಕ್ಕೆ ಮೇವು ಹಾಕಬೇಕು, ಹಿಡ್ಕೋಬೇಕು, ಮೈ ತೊಳಿಬೇಕು, ಇವೆಲ್ಲನೂ ದನ ಕರುಗಳನ್ನು ಇಂಥವು ಕೊಟ್ಟಿರ್ತಾರೆ. ಬಂಡಿಗೆ ಕೊಟ್ಟಿರ್ತಾರೆ ಅಥವಾ ಎತ್ತಿಗೆ ಕೊಟ್ಟಿರ್ತಾರೆ. ಎತ್ತಿಗೆ ಸಾಕಬೇಕು ದಿನ, ಅವಕ್ಕೂ ನುಚ್ಚಂತ ಹಾಕ್ತಾರೆ. ಮತ್ತು ಕೆಲವೊಂದು ಒಳ್ಳೊಳ್ಳೆ ಆಹಾರ ತಂದು ಹಾಕ್ತಾರೆ. ಗಟ್ಟಿಮುಟ್ಟಿ ಇರ್ಬೇಕಲ್ಲ ಹೇಳಿದಕ್ಕೆ. ನೇಗಲ ಹೇಳಿದ್ರೆ ಹುಡುಗಾಡೈತೆ, ಅದು ಮಾಡಬೇಕು. ಅದು 1 ಎಕರೆ 2 ಎಕರೆ ಅದ್ರಿಗೆ ಅಷ್ಟೇ ಸಾಧ್ಯತೆ. ದೊಡ್ಡ ಭೂಮಿಯವರು ಏನು ಮಾಡ್ತಾರಪ್ಪ ಅಂತ ನಿಮಗೆ ಗೊತ್ತದೆ, ಟ್ರ್ಯಾಕ್ಟರ್ ಮಾಡ್ತಾರೆ, ಟ್ರ್ಯಾಕ್ಟರ್ ಬಳಸಿ ಮಾಡ್ತಾರೆ. ಅದು ಏನಪ್ಪ 6 ಲಕ್ಷ 10 ಲಕ್ಷ ಒಂದು ಟ್ರ್ಯಾಕ್ಟರ್ ರೇಟ್ಗಳು ಇವತ್ತು. ಅಷ್ಟು ಕೊಟ್ಟರೆ ಅದು ಸಾಲ ಹರಿದ್ರೊಳಗೆ ರಗಡಾಗಿರ್ತದೆ ರೈತಗೆ. ಹೀಗಾಗಿ ಈ ಒಂದು ಸಣ್ಣ ರೈತರಿಗೆ ಒಂದು ಹೆಲ್ಪ್ ಆಗಲೈತಿ. ನಮ್ಮ ಡಿ.ಕೆ. ಶಿ ಅವರು ವಿಚಾರ ಮಾಡ್ಲಿಕ್ಕಿದ್ದಾರೆ. ಅದು ಅವ್ರಿಗೆ ಇಲ್ಲಂತಲ್ಲ, ರಾಜಕೀಯ ಆಶೆ ಅದ, ಗೆಲ್ಲಬೇಕು ಅನ್ನೋಂಥ ಒಂದು ಇಚ್ಛಾಶಕ್ತಿ ಅದ. ಅದಕ್ಕೆ ಇವೆಲ್ಲನೂ ಮಾಡ್ತಾಯಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಾಗೋ ವಿಷಯ ಅದ. ಏನೋ ಆಗಲಿ, ಮತ್ತು ಲಾಭದ ಯಾರು ಮಾಡೋದ್ರ ಜಗತ್ತಿನಾಗ ರೀ. ಈಗ ನಮ್ಮ ಮಕ್ಕಳನ್ನ ಅವ್ರಿಗೇನೋ ಒಂದಿಷ್ಟು ದುಡ್ಡು ಕೊಟ್ಟಾಗ ತೊಗೊಂಬಪ್ಪ ಅಂದ್ರೆ ಹೊಡಿಯುತ್ತೆ. ಇಲ್ಲಾಂದ್ರೆ ನಾವು ಅಲ್ಲಿಪ್ಪ ಜಗಳ ಸಿಗ್ತವೆ ಅಂದಾಗ ದುಡ್ಡು ಅನ್ನೋದು ಅಷ್ಟು ಮಹತ್ವದ. ಅದಶೇಲೆ ಈ ರೈತರ ಮನ ಗೆಲ್ಲುವಲೆ ಅವ್ರು ಸಾಲ ಮನ್ನಾ ಮಾಡಿದ್ರಪ್ಪ ಅಂದ್ರೆ 2022. ಯಾಕಂದರೆ 2022 ಗೆಲ್ಲೋದು ಅಂದ್ಕೊಂಡಷ್ಟು ಸುಲಭ ಇಲ್ಲ ಡಿ.ಕೆ. ಶಿ ಅವರಿಗೆ. ಮೊದಲನೇದಾಗಿ ಸಿದ್ದರಾಮಯ್ಯರವರು ಹಿಂದಿನಂಗೆ 2023 ಹೆಂಗೆ ಹೋರಾಟ ಮಾಡಿದ್ರು, ಯಾವ ರೀತಿ ತಮಗಾಗಿ ತಾವು ಪ್ರಯತ್ನ ಮಾಡಿದ್ರು, ಹಂಗೆ ಇವತ್ತು ಮಾಡಬೇಕಾಗಿದೆ. ಹೌದು, ಅವತ್ತು ಕೋಆಪ್ರೇಷನ್ ಮಾಡಿದ್ದಾರೆ ಡಿ.ಕೆ. ಶಿ ಅವರು ಬೆನ್ನಿತ್ತಿದ್ದಾರೆ, ಇಬ್ಬರು ಅಡ್ಡಾಡಿದ್ದಾರೆ. ಆದರೆ ಅದೇ ಮನಸ್ಥಿತಿ ಡಿ.ಕೆ. ಶಿ ಇದ್ದಂಥ ಮನಸ್ಥಿತಿ ಇವತ್ತು ಸಿದ್ದರಾಮಯ್ಯಲ್ಲಿ ಇರ್ತಂತ ಗ್ಯಾರಂಟಿ ಇಲ್ಲ. ಆದರೂ ಸಹಿತ ಅವ್ರು ಮಾಡಬಹುದು ಅಂತ ದೂರದ ಆಸೆ. ಯಾಕಂದರೆ ಅವ್ರಿಗೂ ರಾಜಕೀಯದಲ್ಲಿ ಉಳಿಬೇಕು, ತಮ್ಮ ಮಗನೂ ಸಹಿತ ರಾಜಕೀಯ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋಂಥ ಒಂದು ಬಯಕೆ ಅದ. ಹೀಗಾಗಿ ಅವ್ರು ಒಪ್ಪಬಹುದು, ಮಾಡ್ಬೋದು ಅಂತೇಳಿ. ಯಾಕೆ ರಾಜಕೀಯ ಬಿಟ್ಟಿಲ್ಲಲ್ಲ ಅವರು, ಅದಕ್ಕಾಗಿ ಮೋಸ್ಟ್ ಪ್ರಾಬಬ್ಲಿ ಕೆಲಸ ಮಾಡ್ಬೋದು. ಇನ್ನೂ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮೊದಲ ರೈತರ ಸಾಲ ಮನ್ನಾ ಮಾಡೋ ವಿಚಾರ